ಓಂ ನಮಃ ಶಿವಾಯ. ಸ್ವಾಮಿ ಕೊರಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ತುಂಬಾ ಭಾಗ್ಯವಂತರು, ಅಂದರೆ ಭಾಗ್ಯಶಾಲಿಗಳು ಅನ್ನೋದು ಹೇಳ್ಬೋದು. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಬರಬೇಡ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ, ನೋಡ್ತಾ ಇರಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ಇದು ಏನೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬಹುದು ಕಮೆಂಟ್ ಬಾಕ್ಸ್ ಮೂಲಕ. ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ, ಹಾಗೇನೇ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕ್ಬೋದು. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಸಮಸ್ಯೆ ನಮ್ಮ ಹತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ. ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ, ಏನು ಅಂತ ಹೇಳೋದಿಲ್ಲ. ಸಮಸ್ಯೆ ಬರೆದು ಕಳುಹಿಸಿ. ಜೊತೆಗೆ ಆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ಕೇಳಬಹುದು. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಯಾವತ್ತೂ ಇರುತ್ತೆ ನನ್ನ ಪ್ರೀತಿ ವೀಕ್ಷಕರ ಮೇಲೆ. ಹಾಗೆಯೇ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಅದರ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯ ಜನರು ಅದೃಷ್ಟವಂತರು. ಇವರ ಜಾತಕದಲ್ಲಿ ಯಶಸ್ಸು ಮತ್ತು ಸಂಪತ್ತು ಗಳಿಕೆ ಕ್ಷಿಪ್ರವಾಗಿ ಲಭಿಸುವಂಥದ್ದು. ಆ ರಾಶಿಯವರು ಯಾರು? ಈ ರಾಶಿಯ ಜನರು ಭಾಗ್ಯಶಾಲಿಗಳು. ಇವರು ಎಲ್ಲ ವಿಷಯಗಳಲ್ಲೂ ತುಂಬ ಚತುರರು. ಜಗತ್ತಿನಲ್ಲಿ ಎಲ್ಲ ಜನರೆಲ್ಲ ಯಶಸ್ಸು ಸಾಧಿಸಲು ಕಠಿಣ ಪರಿಶ್ರಮ ಮಾಡುವಂಥದ್ದು. ಎಲ್ಲರಿಗೂ ಸುಲಭವಾಗಿ ಜಯ ಸಿಗುವುದಿಲ್ಲ. ಕೇವಲ ಪರಿಶ್ರಮ ಇದ್ದರೆ ಸಾಲದು, ಅದರ ಜೊತೆಗೆ ಅದೃಷ್ಟವೂ ಇರಬೇಕು. ಇವೆರಡರ ಜೊತೆಗೆ ಮುನ್ನುಗ್ಗುವ ಜನರು ಬೇಗನೆ ಯಶಸ್ಸಿನತ್ತ ದಾಪುಗಾಲು ಹಾಕುವಂಥದ್ದು. ಅದೇ ಯಾರಿಗೆ ಅದೃಷ್ಟ ಇರುವುದಿಲ್ಲವೋ ಅವರು ಮತ್ತಷ್ಟು ಪರಿಶ್ರಮ ಹಾಕಿ ತಮ್ಮ ಭಾಗ್ಯವನ್ನು ಸಾಧಿಸಿಕೊಳ್ಳುವಂಥದ್ದು. ಈ ರಾಶಿಯವರು ಕಠಿಣ ಪರಿಶ್ರಮದಿಂದ ಮೇಲೆ ಬರುವಂಥವರು, ಯಶಸ್ಸನ್ನು ಸಾಧಿಸುವಂಥವರು ಅಂತಲೇ ಹೇಳ್ಬೋದು. ಯಶಸ್ಸು ಇವರಿಗೆ ಕಠಿಣ ಪರಿಶ್ರಮ ಪಟ್ಟರೆ ಯಶಸ್ಸು ಸಿಗುವಂಥದ್ದು. ಮೇಷರಾಶಿಯವರು, ಈ ರಾಶಿಯವರು ನಾಯಕತ್ವದ ಗುಣಗಳು ಹೆಚ್ಚಾಗಿರುವಂಥದ್ದು. ಈ ರಾಶಿಯವರಲ್ಲಿ ಇವರು ಚತುರ್ಮತಿಗಳು ಆಗಿರ್ತಾರೆ. ಇವರು ನಿಜಕ್ಕೂ ಭಾಗ್ಯಶಾಲಿಗಳು. ಇವರು ಸರಿಯಾಗಿ ಶ್ರಮ ಹಾಕಿದರೆ ಇವರು ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು. ಇವರ ಜೀವನದಲ್ಲಿ ತುಂಬ ಪ್ರಗತಿ ಕಾಣುವಂಥದ್ದು ಮತ್ತು ಅದರಿಂದ ಹೆಚ್ಚು ಹಣ ಸಂಪಾದಿಸುವಂಥದ್ದು ಕೂಡ. ಇಂಥವರಿಗೆ ಸಮಾಜದಲ್ಲಿ ತಕ್ಕ ಮಾನ ಸನ್ಮಾನ ಪ್ರತಿಷ್ಠೆಗಳು ಲಭಿಸುವಂಥದ್ದು. ಅದು ನಿಜವಾಗ್ಲೂ ಮೇಷರಾಶಿಯವರು ಯಾರಾದರೂ ಗೊತ್ತಿರ್ಬೋದು. ಕೆಲವೊಂದು ಸಂಕಷ್ಟಗಳು ಗ್ರಹಗತಿಗಳಿಂದ ಬರ್ಬೋದು ಹೊರತು, ಬಟ್ ಇವರು ಕಠಿಣ ಪರಿಶ್ರಮ ಹಾಕಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಯಶಸ್ಸನ್ನು ಸಾಧಿಸುವಂಥದ್ದು. ವೃಶ್ಚಿಕ ರಾಶಿಯವರು ನೆಕ್ಸ್ಟ್. ಈ ರಾಶಿಯ ಜನರ ಕಾರ್ಯಕ್ಷಮತೆ ಅದ್ಭುತವಾಗಿರುತ್ತೆ. ಇವರು ಯಾವುದೇ ಕೆಲಸದಲ್ಲಿ ಮಗ್ನರಾದರೆ ಪೂರ್ಣಗೊಳ್ಳುವವರೆಗೂ ಬಿಡುವುದಿಲ್ಲ. ಪಟ್ಟು ಹಿಡಿದು ಕುಳಿತು ಸಾಧನೆ ಮಾಡುವಂಥವರು. ಇದನ್ನು ನೋಡಿ ಇವರ ಜೊತೆಗಾರರು ಮೂಗಿನ ಮೇಲೆ ಬೆರಳನ್ನಿಟ್ಟುಕೊಳ್ಳುವ ಪ್ರಮೇಯ ಕೂಡ ಬರುವಂಥದ್ದು. ಈ ರಾಶಿಯವರು ತಮ್ಮ ಇಚ್ಛೆಗೆ ತಕ್ಕಂತೆ ಜೀವನದಲ್ಲಿ ಗುರಿ ಹಾಕಿಕೊಳ್ಳುವಂಥದ್ದು, ವೃತ್ತಿ ಜೀವನ ಆರಿಸಿಕೊಳ್ಳುವಂಥದ್ದು. ಇವರ ಮಾತಿನಲ್ಲಿ ನೈಪುಣ್ಯತೆ ಸಾಧಿಸುವಂಥದ್ದು ಮತ್ತು ತಮ್ಮ ಪರಿಶ್ರಮದ ಮೇಲೆ ನಂಬಿಕೆಯನ್ನಿಟ್ಟು ಮುಂದಿನ ಹೆಜ್ಜೆ ಇಡುವಂಥದ್ದು. ಇವರಿಗೆ ಕೂಡ ಕಠಿಣ ಪರಿಶ್ರಮದಿಂದ ಏನಾದರೂ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಖಂಡಿತವಾಗಲೂ ಯಶಸ್ಸು ಸಿಗುವಂಥದ್ದು. ಎಲ್ರಿಗೂ ಯಶಸ್ಸು ಸಿಗೋದಿಲ್ಲ. ಕೆಲವರು ಅಂತೂ ತುಂಬ ಪರಿಶ್ರಮ ಪಟ್ಟರು ಯಶಸ್ಸು ತುಂಬ ಕಮ್ಮಿ ಸಿಗುವಂಥದ್ದು. ಆದರೆ ಇವರಿಗೆ ತುಂಬಾ ಯಶಸ್ಸು ಕಾದಿರುತ್ತೆ ಕಠಿಣ ಪರಿಶ್ರಮಕ್ಕೆ. ಮಕರ, ಈ ರಾಶಿಯ ಜನರು ಕೂಡ ತುಂಬ ಬುದ್ಧಿವಂತರಾಗಿರ್ತಾರೆ. ಇವರ ಮೇಲೆ ಶನಿ ಪರಮಾತ್ಮನ ಕೃಪೆ ಅಧಿಕವಾಗಿರುತ್ತೆ. ಏಕೆಂದರೆ ಶನಿ ಅಧಿಪತಿ ಆಗಿರ್ತಾರೆ ಮಕರ ರಾಶಿದು. ಶನಿ ಪರಮಾತ್ಮನ ಆಶೀರ್ವಾದ ಹೊಂದಿದ್ದರೆ ಯಾರು ಏನು ಬೇಕಾದರೂ ಸಾಧಿಸಬಹುದು. ಅದೃಷ್ಟ ಮಕರ ರಾಶಿಯನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಪರಿಶ್ರಮವೇ ಇವರ ಹುಟ್ಟುಗುಣ. ಸದಾ ಚಟುವಟಿಕೆಯಿಂದ ಪುಟಿಯುತ್ತಿರುತ್ತಾರೆ ಮತ್ತು ಹಿಡಿದ ಕೆಲಸಗಳನ್ನು ಏನು ಕೆಲಸಗಳು ಮಾಡಲಿಕ್ಕೆ ಹೊರಟಿರ್ತಾರೆ ಅದನ್ನು ಹಗಲು ರಾತ್ರಿ ಶ್ರಮ ಪಟ್ಟು ಅದನ್ನು ಕೆಲಸ ಮಾಡಿ ಅದರಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು. ಎಷ್ಟೇ ಕಷ್ಟ ಆದರೂ ಹಿಂದೇಟು ಹಾಕೋದಿಲ್ಲ, ಮಾಡೇ ತೀರ್ತಾರೆ. ಅದರ ಯಶಸ್ಸನ್ನು ಕೂಡ ಗಳಿಸುವಂಥದ್ದು. ನೆಕ್ಸ್ಟ್ ಕುಂಭರಾಶಿ. ಇನ್ನು ಈ ರಾಶಿಯವರು ಸಹ ವೃತ್ತಿ ಜೀವನದಲ್ಲಿ ತುಂಬ ಅದೃಷ್ಟಶಾಲಿಗಳಾಗಿರ್ತಾರೆ. ಇವರ ಬುದ್ಧಿ ತುಂಬ ತೀಕ್ಷ್ಣವಾಗಿರುತ್ತೆ. ಇವರು ಯಾವುದೇ ಕೆಲಸ ಹಚ್ಚಿಕೊಂಡರೂ ಪೂರ್ಣ ನಿಷ್ಠೆಯೊಂದಿಗೆ ಹಾಗೆ ಸಮರ್ಪಣಾ ಭಾವದೊಂದಿಗೆ ಕೆಲಸ ಮಾಡಿ ಮುಗಿಸುವಂಥದ್ದು. ಇದರಿಂದ ಜೀವನದಲ್ಲಿ ಅವರು ಅಗಾಧ ಸಾಧನೆಯನ್ನು ಮಾಡುವಂಥದ್ದು. ಆ ಅಗಾಧ ಸಾಧನೆಯಲ್ಲಿ ಅವರು ಯಶಸ್ಸನ್ನು ಗಳಿಸುವಂಥದ್ದು. ಈ ಒಂದು ರಾಶಿಯವರು ಏನಿರ್ತಾರೆ, ತುಂಬಾ ಯಾವುದೇ ಒಂದು ಕೆಲಸ ಕೈಗೊಂಡ್ರು ಅದನ್ನು ಪೂರ್ತಿ ಆಗೋವರೆಗೆ ಬಿಡೋದಿಲ್ಲ. ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಅದನ್ನು ಕಂಪ್ಲೀಟ್ ಮಾಡಿ ಅದರಲ್ಲಿ ಒಂದು ಯಶಸ್ಸು ಸಿಗುವವರೆಗೆ ಅವರು ಹೋರಾಡ್ತಾ ಇರ್ತಾರೆ. ಬಟ್ ಅವರಿಗೆ ಯಶಸ್ಸು ಸಿಗುತ್ತೆ. ಬೇರೆ 12 ರಾಶಿಯಲ್ಲಿ ಕೆಲವು ರಾಶಿಯವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲೈಫಲ್ಲಿ ಸಕ್ಸಸ್ ಅನ್ನೋದು ತುಂಬ ಕಮ್ಮಿ ಸಿಗುವಂಥದ್ದು. ಆದರೆ ಇವರು ಕಷ್ಟಪಟ್ಟರೆ
ಯಶಸ್ಸು ಖಂಡಿತ ಸಿಗುವಂಥದ್ದು ಅಂತಲೇ ಹೇಳ್ಬೋದು. ಆ ಒಂದು ವಿಷಯದಲ್ಲಿ ಇವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು, ಭಾಗ್ಯಶಾಲಿಗಳು ಅಂತಲೇ ಹೇಳ್ಬೋದು. ಎಲ್ರಿಗೂ ಧನ್ಯವಾದಗಳು.